ಹೋಗ್ಬಿಡ್ತು. ನನ್ನ ಚಿಕ್ಕಿಗೆ ಏನು ಹೇಳಿ? ದೇವ್ರೆ, ನೀನೇ ಕಾಪಾಡಬೇಕು. ಬರೀ ಗೈಯಲ್ಲಿ ಮನೆಗೆ ಹೋದರೆ ಅಷ್ಟೇ ನನ್ನ ಕತೆ. ದೇವ್ರೆ, ನೀನೇ ಕಾಪಾಡಬೇಕಪ್ಪ. ತಗೋ ತಾಯಿ. ಯಾರಪ್ಪ ನೀನು? ನೀರು ಪಾಲಾಗ್ತಿದೆ ನನ್ನ ಕೊಡನ ನನ್ನ ಕೈ ಸೇರಿಸಿ ನಾನು ಉಳಿಸ್ಬಿಟ್ರಿ. ಕನ್ನಯ್ಯನ ನೆನಪಿನಲ್ಲಿ ಮೈಮರೆತು ಹೋಗಿದ್ದೀಯಾ ತಾಯಿ? ಅಯ್ಯೋ ಸ್ವಾಮಿ, ನೀವು ಯಾರ? ಕನ್ನಯ್ಯನ ಬಗ್ಗೆ ಮಾತಾಡ್ತಿದ್ದೀರಾ? ಅವ ನಿಮ್ಗೆ ಹ್ಯಾಂಗೆ ಗೊತ್ತು? ಕನ್ನಯ್ಯ ನನಗೆ ಹೇಗೆ ಗೊತ್ತು ಅಂತೀಯಾ ತಾಯಿ? ಕನ್ನಯ್ಯನು ನನ್ನವನೇ, ಅವನ ಕಣ್ಣು ನನ್ನದೇ. ಕನ್ನಯ್ಯ ಹೇಗೆ ನಿನಗೆ ಬೇಕಾದವನು, ಹಾಗೆಯೇ ಅವನು ನನಗೂ ಬೇಕಾದವನು. ನನಗೆ ಅವನು ಗೊತ್ತು, ಅವನವ್ವ ಸಂಪಿಗವ್ವನೂ ಗೊತ್ತು, ಅವನಪ್ಪ ಗಂಪಣ್ಣ ನಾಯಕನೂ ಗೊತ್ತು. ಹಾಗೆ ನನಗೆ ನೀನು ಗೊತ್ತು, ನಿನ್ನ ಅಪ್ಪ ಮಾರಯ್ಯನೂ ಗೊತ್ತು. ಅಷ್ಟೇ ಯಾಕೆ, ನಿನ್ನ ಮಲತಾಯಿಯೂ ಗೊತ್ತು. ನನಗೆ ಗೊತ್ತಿಲ್ಲದ ವಿಚಾರವೇ ಇಲ್ಲ ತಾಯಿ. ಹಾಗಾದ್ರೆ ನೀವು ಕನ್ನಯ್ಯನ ಕಡೆಯವರು ಅಂತ ಆತು. ಪಾಪ ಈ ನಾಡಿನ ಮನುಷ್ಯ ನಮ್ಮ ಕನ್ನಯ್ಯನ ಹುಡ್ಕೊಂಡು ಬಂದವನೆ. ಆದರೆ ಈ ಕಾಡಿನ ಜನ ನರ್ಮನುಷ್ಯ ಬಂದವನೆ ಅಂತ ಬ್ಯಾಟೆಗೆ ನಿಂತವ್ರೆ. ನನ್ನ ನಾಡಿನ ಮನುಷ್ಯನ ಕಾಪಾಡಲೇಬೇಕು. ಏ ದುಡ್ಡೆ, ಏನು ಯಾರು ನೋಡುತ್ತಿದ್ದೆ? ಇತ್ತಾಗೊಬ್ಬ ಜಂಗಮ ಬಂದ, ಕಂಡ್ಯಾ? ಇಲ್ಲ, ಇಲ್ಲಿ ಯಾರು ಬಂದಿಲ್ಲ. ಏಯ್, ಅವನಿತ್ತ ಕಡೆಗೆ ಬಂದ. ನಾನು ನನ್ನ ಕಣ್ಣಾರ ನೋಡಿವ್ನಿ, ನಿಜ ಬಗಳು. ಏ ಹುಲಿಯ, ಇತ್ತಾಗ ನಾನು ಯಾರು ಕಂಡಿಲ್ಲ ಅಂತ ಹೇಳ್ತೀನಿ ತಾನೆ. ಇನ್ನೇನ ನಿಮ್ಮ ಮೆಣಗಾರಿಕೆ? ಓ, ಗೊತ್ತಿಲ್ವಾ? ಹಾಗಾದ್ರೆ ಈ ಹೆಜ್ಜೆ ಗುರ್ತು ಯಾರ್ದ? ಈ ಹೆಜ್ಜೆ ಗುರ್ತು ಈಗ ತಾನೇ ಮೂಡಿರೋದು. ಏಯ್, ನನ್ನ ಮಟ್ಟಿನಾಗಿರೋ ಎಲ್ಲ ಹೆಜ್ಜೆ ಗುರ್ತು ನಾನು ಚೆನ್ನಾಗಿ ಬಲ್ಲಿವ್ನಿ. ಈ ಹೆಜ್ಜೆ ಗುರ್ತು ನಿಂದು. ಈ ಹೆಜ್ಜೆ ಗುರ್ತು ಯಾರ್ದ? ಓ, ಕಣ್ಣಯ್ಯಂದ. ಕನ್ನಯಿಂದಾದ್ರೂ ಆಗಿರ್ಲಿ, ಚೆನ್ನೈಯಿಂದಾದ್ರೂ ಆಗಿರ್ಲಿ, ನಿನ್ ದಾರಿ ನೀನು ಹಿಡ್ಕೊಂಡು ಹೋಗ್ಲಾ ಹುಲಿಯ? ಏ ದುಡ್ಡೆ, ನನ್ನನ್ನೇ ನಿನ್ ಮನೆ ಹಾಳು ಅಂತ ತಿಳ್ಕೊಂಡಿದ್ಯಾ? ಈ ಹೆಜ್ಜೆ ಗುರ್ತೇನಾದ್ರೂ ಆ ಜಂಗಮಯಿಂದ ಆಗಿರ್ಬೇಕು. ನಿನಗ್ ಮುಂದೈತಿ ಮಾರಿಯಪ್ಪ. ಲೇ, ಬಂದ್ರಲ್ಲ, ಅವನಿತ್ತ ಕಡೆಗೆ ಹೊಂಟವನೆ, ಬರಲ್ಲ. ಅಟ್ಲ ಕಡೆ ಏನೋ ಶಬ್ದ ಆದಂಗಾತು, ಬಿಡ್ರಲ್ಲ. ಬರ್ರಿ. ಇಲ್ಲೇಗೌಡ, ಮಾವಯ್ಯ, ನೀ ಇಲ್ಲಿ ಇದ್ದೆಯ?
ನಿನ್ಗೋಸ್ಕರ ಕಾಡು ಮೇಡಲ್ಲ ಅಲ್ದು ಸಾಕಾಗ್ಬಿಟ್ಟೆ. ಮಾವಯ್ಯ ಸಂದಾಗಿದ್ಯಾ? ಏನು ಹೇಳಿ ನನ್ನ ಚಂದಾನ, ನನಗೆ ಎಂಡ್ರ ಮಕ್ಕಳ ಸಂಸಾರವ, ಅಕ್ಕನ ಮಕ್ಕಳಲ್ಲೇ ನನ್ನ ಮಕ್ಕಳು ಅಂತ ಕಾಣ್ತೀನಿ. ಹಟ್ಟಿಲೆಲ್ಲ ಸಂದಾಗವ್ರ ಅಪ್ಪಯ್ಯ ಅವ್ವಯ್ಯ? ಅಪ್ಪಯ್ಯ ಅವಯ್ಯ ಮಾತ್ರ ಸೆಟ್ಗೆ ಮೆತ್ತಗಾಗವ್ರೆ. ಅಲ್ಲಿ ನಾವಿದ್ದು ಅವ್ರ ಆನಂದ್ವ ಏನು ಕಿತ್ಕೊಂಡಿದ್ದೀವಿ? ಆಡ್ಲಿ ಬಿಡು, ಅವನದ್ದು ಯಾರು ಸಂದಾಗಿಟ್ಟಿರ್ಲಿ, ನಾವೀ ಕಾಡಲ್ಲಿ ಇದ್ಬಿಡ್ತೀವಿ. ನಮ್ಮನ್ನು ನೋಡೋಕ್ಕೆ ನೀನಾದರೂ ಬಂದಿಯಲ್ಲ. ಚೇಚೆ ಎಲ್ಲರೂ ಉಂಟೇನು? ಅಪ್ಪಯ್ಯ ಅವ್ವಯ್ಯ ಅಣ್ಣಂದ್ರು ಯಾರು ಬರ್ದೇ ಹೋದ್ರು ನಾನು ಬರ್ದೇ ಬಿಟ್ಟಲ್ಲ. ನಮ್ಮ ಅಕ್ಕಯ್ಯನ ವಿರೋಧಿ ಮಗ ಕಡ ನೀನು. ಸಂಕವನ್ನ ನನ್ನ ಮಗಳು ಅಂತ ತಿಳ್ಕೊಂಡಿರಿ. ನಡ ಅಂತರದಲ್ಲಿ ಬಿಟ್ಟು ಹೋದ ನನ್ನ ಮಗಳಲ್ಲಿ ಸಂಕವನ್ನು ಕಾಡ್ತಾ ಇದ್ದೀನಿ. ನನಗೆ ತಾನೆ ಇಲ್ಲಿ ಯಾರಿದ್ದಾರೋ ಸಮಾಧಾನ ಮಾಡ್ಕ ಮಾವ, ಸಮಾಧಾನ ಮಾಡ್ಕ. ನಿನ್ನ ಪಾಲಿಗೆ ನಾವಿಲ್ವಾ? ನಮ್ಯಾಗೆ ಇಷ್ಟೊಂದು ಪ್ರೀತಿ ಮಡಗಿದ್ಯಾ, ನಿನ್ನ ಕೈ ಬಿಡೋಕ್ಕಿಲ್ಲ ನಾವು. ನಿನ್ನನ್ನು ನೋಡಬೇಕು ಅನ್ನಿಸ್ತು, ಅದಕ್ಕೆ ಕಾಡು ಮೇಡು ಅಲ್ಕೊಂಡು ನಾ ಬಂದ್ಬಿಟ್ಟೆ. ಇರ್ಲಿ ಬಿಡು ಮಾವ, ನೀನನ್ನು ಬೇರೆ ಅವರ ನಮ್ಮ ಅವ್ವನ ತಮ್ಮ ಸೋದ್ರು ಮಾವ, ರಕ್ತ ಸಂಬಂಧನ ಬಿಟ್ಬಿಡೋಕ್ಕಾಯ್ತದ? ನನ್ನ ವಿಷಯ ಹಂಗಿರ್ಲಿ, ನೀನಂಗಿದ್ಯಪ್ಪ? ಸಂಕವ ಹೆಂಗವಳೆ? ನಿಮ್ಮಂಥ ದೊಡ್ಡವ್ರ ಆಶೀರ್ವಾದ ಇರುವಾಗ ನಾವು ಸಂದಾಗಿ ಇರ್ತೀವಿ ಮಾವ. ಆಯ್ತು ಬಿಡಪ್ಪ, ನನಗೂ ಅತಿಗೆ ಬೇಕಾಗಿರೋದು. ಅಂದಂಗೆ ಹೆಜ್ಜೆನ ಮೇಲೆ ಬ್ಯಾಟೆಗೆ ಹೋಗೋದು ಏನು ಮಾಡಿದೆ ಮಾವಯ್ಯ? ಯಾವುದೇ ಕಾರಣಕ್ಕೂ ಬ್ಯಾಟೆಗೆ ಹೋಗೋ ಮಾತೇ ಇಲ್ಲ. ಬಲೆ ಅಪ್ಪಯ್ಯ ಅವ್ವಯ್ಯ ಹತ್ತು ಕರೆದು ಗೋಗರದ್ರೆ ಏನು ಮಾಡ್ತೀಯ? ಅಂದ್ರೆ ಎತ್ತೋರ್ ಮಾತಿಗೆ ಕಟ್ಟು ಬಿದ್ದು ಕಾಡ್ಗೋದ್ರೆ ಮುಂದೇನು ಗತಿ ಆಯ್ತದೆ ಗೊತ್ತಾ? ನೀನೇನಾದರೂ ಮನಸ್ ಕರಗಿ ಮಾತು ಕೊಟ್ಟು ಮುರಿದಿ ಬಿಟ್ಟಿಯೋ ನೀನು ಅಡವಿ ಪಾಲು. ನಿನ್ನ ಹೆಂಡ್ರು ಸಿಕ್ದವ್ರಿಗೆ ಸಿರುಂಡೆ. ಮಾವಯ್ಯ, ಅದು ಯಾಕಂಗೆ ಅಂದಿರಿ? ನನಗಿಂತಲೂ ಮೊದಲು ಬಂದು ಸೊಸೆಯರು ಆ ಹಟ್ಟಿಲಿ ಬಾಳ್ತಿಲ್ವೇ? ಆದರೆ ನನಗೆ ಆ ಪುಣ್ಯ ಇಲ್ಲ. ಆ ಮಾಯಂಗರಿಯ ಜೊತೆ ನಿನ್ನಂತ ಹಸುಗುಸು ಬಾಳ್ವೆ ಮಾಡೋಕ್ಕಾತಿತ್ತ ಮಗ? ಅವ್ರು ಕೊಡಬಾರ್ದು ಕಷ್ಟ ಕೊಟ್ಟು ನಿನ್ನ ಹಟ್ಟಿಯಿಂದನೇ ಆಚೆ ಓಡಿಸ್ಬಿಟ್ರು. ಅತ್ಯವ, ಅದು ಯಾಕಂಗೆ ಅಂದಿರಿ? ಅವರು ನಿಮ್ಮ ಹಟ್ಟಿ ಸೊಸೆಂದ್ರು, ಆ ಹಟ್ಟಿನ ಬಾಳಿ ಬೆಳಗವರು. ದುಡ್ಡಿ ಕೇಳ್ದೇನಮ್ಮಿ ನನ್ನ ಸೊಸೆ ಆಡೋ ಮಾತನ್ನ? ಕೇಳು ಬಯಸ್ತವ್ರಿಗೂ ಒಳ್ಳೇದನ್ನೇ ಬಯಸ್ತಾವಳಲ್ಲಮ್ಮಿ. ಇಂಥ ಗುಣ ನಮ್ಮ 6 ಜನ ಸೊಸೆರಲ್ಲಿ ಒಬ್ಬರಲ್ಲೂ ಕಾಣಲಿಲ್ಲ ಕಣಮ್ಮಿ, ಒಬ್ಬರಲ್ಲೂ ಕಾಣಲಿಲ್ಲ. ಒಡಿಯ, ನೀನು ಯಾವಾಗಲೂ ಹೇಳ್ತಿದ್ದೆ 6 ಜನ ಸೊಸೆರೇ ಒಂದು ತೂಕ ಆದರೆ ನಮ್ಮ ಸಂಕವನೇ ಒಂದು ತೂಕ ಅಂತಿದ್ದೆ. ತಿಟ್ಟ ಕಣಮ್ಮಿ, ನೀ ಹೇಳೋದು ದಿಟ್ಟವೇ. ಅಯ್ಯೋ, ದೊಡ್ಡ ಮಾತು ಬುಡಿ ಅತ್ಯವ, ನಾನು ಅಷ್ಟು ದೊಡ್ಡವಳಲ್ಲ. ಲಗ್ನ ಆಗಿ ಇಷ್ಟು ವರ್ಷ ಆದರೂ ಸುಳಿ ಸಂತಾನ ಇಲ್ಲದೆ ಬಂಜೆ ಅನ್ಸ್ಕೊಂಡಿರೋಳು ನಾನು. ಈ ಹಟ್ಟಿಗೆ ಲಾಯಕಾದ ಹೆಣ್ಣಲ್ಲ ನಾನು. ಬಿಡ್ತು ಮಗಳೇ, ಈ ಲೋಕನೇ ಕಾಯೋ ಬೆಟ್ಟಯ ಕಣ್ಬಿಟ್ಬಿಟ್ರೆ ನೀನು ಕೂಸ್ಕೊಡೋದು ಎಷ್ಟೊತ್ತು? ನಿನಗೆ ಹಾಗೆ ಬಯಸೋರಿಗೆ ನೀನು ಒಳ್ಳೇದಾಗ್ಲಿ ಅಂತ ಬಯಸ್ತೀಯಲ್ಲವ, ಆ ಶಿವ ನೀನು ಒಳ್ಳೇದು ಮಾಡ್ತಾನೆ. ನೀನು ಮಕ್ಕಳನ್ನ ಇರಲಿ ಬಿಡ್ಲಿ, ನೀನು ಯಾವತ್ತಿದ್ರು ನಮ್ಮ ಹಟ್ಟಿ ಸೊಸೆನೇ ಕಣವ ನೀನು. ಅಯ್ಯೋ ಶಿವನೇ, ನಿಮ್ಮಂತ ಅತ್ಯವ ಮಾವಯ್ಯನ ಪಡೆಯೋಕ್ಕೆ, ನೀವು ಬಾಳಿದ ಹಟ್ಟಿಲಿ ಸೊಸೆಯಾಗಿ ಬರೋಕ್ಕೆ ನಾನದು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಯಾನೋ. ಯಾವ ಜನ್ಮದಲ್ಲಿ ನನಗೆ ಮಗಳಾಗಿದೆಯೋ ಈ ಜನ್ಮದಾಗೆ
ನನ್ನ ಸೊಸೆಯಾಗಿ ಬಂದಿದೀಯವ, ಆ ಸ್ಥಾನ ತುಂಬಿದೀಯ. ಆ ಸಲಿಗೆಯಿಂದ, ಆ ಪ್ರೀತಿಯಿಂದ ನಿಂತವ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯ ತಾಯಿ? ಕೇಳಿ ಅತ್ಯವ, ನಿಮ್ಗಿಂತ ಯಾವ ಮಾತು ದೊಡ್ಡದಲ್ಲ, ಕೇಳಿ. ಆ ಕುಂತಿದೇವಿ ಥರ ನೀನು ಕುಂತರೂ ಕಷ್ಟ, ನಿಂತರೂ ಕಷ್ಟ, ಕಷ್ಟದಲ್ಲೇ ಬೇಯ್ತಾ ಇದೀಯ. ಮತ್ತೆ ನಾವು ಕಷ್ಟ ಕೊಡಕ್ಕೆ ಬಂದಿದ್ದೀವಿ ಕಣವ. ಏನು ಹೇಳ್ತಿದ್ದೀರಾ ಅತ್ಯವ? ನನ್ನ ಕೈಲಿ ಆಗೋದಾದ್ರ ನಾ ಖಂಡಿತ ಮಾತನ್ನ ನಡ್ಸ್ಕೊಡ್ತೀನಿ. ಕೈಲಾಗಿದ್ದ ಮಾತಲ್ಲ, ಅದು ನಿನ್ನ ಕೈಯಲ್ಲಿ ಆಗೋ ಕೆಲಸನೇ. ನೀನು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ರೆ ಆಮ್ಯಾಕೆ ಕೇಳ್ತೀನಿ. ಅತ್ಯವ, ಮುತ್ತು ಒಡೆದ್ರೆ ಹೊತ್ತು, ಮಾತಾಡಿದ್ರೆ ಹೊತ್ತು, ಆಗೋ ಮಾತಾದ್ರ ಮುರಿಯೋ ಮಾತೇ ಇಲ್ಲ. ಹೇಳಿ ಅತ್ಯವ. ಮಹಾಭಾರತದಲ್ಲಿ ಆ ಕುಂತಿದೇವಿ ಹೆತ್ತ ಮಗನ ಹತ್ರನೇ ವರ ಕೇಳಿದ್ಲಂತೆ. ನೀನು ನಾನು ಹೆತ್ತ ಮಗಳು ಅಲ್ದಿದ್ರು ನನ್ನ ಮಗಳ ಥರನೇ. ಕರ್ಣನ ಹತ್ರ ಆ ಕುಂತಿದೇವಿ ಕರ್ಣಕುಂಡಲ ಕವಚ ಕೇಳಿ ಪಡೆದ್ಲಂತೆ. ಕರ್ಣ ಕೊಟ್ಟು ಕೆಟ್ಟ, ಕುಂತಿ ಕೇಳಿ ಕೆಟ್ಲು. ಆದರೆ ಈ ಕುಂತಿ ಕೇಳಿ ಕೆಡೋಳು ಅಲ್ಲ, ಕೆಡಿಸೋಳು ಅಲ್ಲ, ಅಟ್ಟಿ ಉಳಿಸವ ಅಂತ ಕೇಳಕ್ ಬಂದಿದ್ದೀನಿ. ಅವ್ವ ಸಂಕವ್ವ, ನಮ್ಮ ಅಟ್ಟಿ ಮರ್ವಾದೆ ಕಾಪಾಡು ಅಂತ ನಿನಗೆ ಸೇರ್ಕೊಟ್ಟು ಬೇಡ್ಕೊಂತೀನಿ. ಅತ್ಯವ, ಇದು ಯಾನ ಮಾಡ್ತಿದ್ದೀರಿ? ಅಳ್ಬೇಡಿ, ಕುಂತ್ಕೊಳ್ಳಿ. ಮಾವಯ್ಯ, ನಾಲಿಗೆನ ಬಿಗಿ ಹಿಡಿದು ಮಾತಾಡೋ. ಇದೇ ಮಾತನ್ನ ಬೇರೆ ಯಾರು ಆಡಿರ್ತಿದ್ರೆ ಅವ್ರ ನಾಲಿಗೆನ ಕುಯ್ದು ನಾಯಿ ನರಿಗಳಿಗೆ ಹಾಕ್ಬಿಡ್ತಿದ್ದೆ. ಸಮಾಧಾನ ಮಾಡ್ಕೊಳ್ಳಿ ಮಯ್ಯ, ಸಮಾಧಾನ ಮಾಡ್ಕೊ. ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತರು ಅಂದಂಗಾಯ್ತು. ನೀ ಕಾಡ್ಗೋದ್ರೆ ನನ್ನ ಮಗಳು ಸಂಕವನ್ ಗತಿಯಾನ ಅಂತ ಹೇಳಿದ್ದು. ಮಾವಯ್ಯ, ಹೆಂಡ್ರ ಬಗ್ಗೆ ಯಾರ ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಕೆಟ್ಟದಾಗಿ ಕೋಪ ಬರ್ತದೆ. ಆ ಕೋಪದಾಗೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಾಗಕ್ಕಿಲ್ಲ. ಆತು ಸಮಾಧಾನ ಪಟ್ಕೋ. ಪಾಪದ ಕೈಗೆ ಕತ್ತಿ ಕೊಟ್ರೆ ಒಳ್ಳೆಯವರು ಕೆಟ್ಟವ್ರನ್ನ ನೋಡದೆ ಕೊಚ್ಚಾಕೊಂಡು ಬರ್ತದೆ. ಕೋಪದಲ್ಲಿ ಕೂತ್ಕೊಂಡು ಮೂಗು ವಾಪಸ್ ಮತ್ತೆ ಬರ್ತದ? ಯೋಚನೆ ಮಾಡು. ಹಂಗೇನು ಆಗಕ್ಕಿಲ್ಲ ಬಿಡು. ನನ್ನ ಹೆಂಡ್ರು ತಂಟೆಗೆ ಬಂದ್ರೆ ನಾ ಬಿಟ್ಬಿಡ್ತೀನ, ರಕ್ತ ಕುಡ್ಬಿಡ್ತೀನಿ. ಅಯ್ಯ ಬೆಪ್ತ ಕಡಿ, ಈ ಪೋಡ್ನಲ್ಲಿ ನೀನಿದ್ದಿರ್ತಾನೆ ರಕ್ತ ಕುಡಿಯೋದು. 9 ತಿಂಗಳು ಕಾಡಿನೊಳಗಡೆ ಇದ್ರೆ ಇಲ್ಲೇನು ನಡೀತದೆ ಅಂತ ನಿನ್ಗೇನು ಗೊತ್ತಾದದು? ಹಾ ಸಂಕವ್ವ ಕಾಡಿಗೆ ಸುಂದರಿ. ಪೋಡಿನ ಪುಂಡ್ರು ಪೋಖರಿಗಳ ಕಣ್ಣೆಲ್ಲ ಅವಳು ಮ್ಯಾಕೆ. ಕಣ್ಣು ಸೇರಿದ್ರೆ, ಮನಸ್ಸು ಸೇರಿದ್ರೆ ಚೇ ನನ್ನ ಸಂಕವ್ವ ಹಂಗಲ್ಲ, ನನ್ನ ಮಗಳು. ಆದರೆ ಹೆಣ್ಣಿನ ಮನಸ್ಸು ಚಂಚಲ. ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡುಹಿಡಿಯಬಹುದು, ಬೀಸೋ ಗಾಳಿಯ ತಡೆ ಹಿಡಿಬಹುದು. ಆದರೆ ಹೆಣ್ಣಿನ ಮನಸ್ಸಿನೊಳಗೆ ಏನೈತೆ ಅಂತ ಕಂಡುಹಿಡಿಯೋದು ಬಹಳ ಕಷ್ಟ ಆಯ್ತದೆ. ಅವೋ, ನಾನು ಹೊಸಿ ಕಟ್ಟೆ ಮನೆ ಕುಟ್ತಾ ಹೋಗ್ಬತ್ತೀವ್ನಿ. ಆಗಕ್ಕಿಲ್ಲ ಅಂದ್ರ ಆಗಕ್ಕಿಲ್ಲ. ಇನ್ನು 2 ದಿನ ಐತಿ ಆ ಜಂಗಮಯ್ಯ ಕೊಟ್ಟಿರೋ ಗಡುವು. ಒಳ್ಳೆ ಜಂಗಮಯ್ಯನ ಕತೆ ಆಯ್ತಲ್ಲ.
ನಾನೇನು ಎಳೆಗೂಸೋದು ಮಾಡಿಯೇನವ್ವ? ರಟ್ಟೆ ಗಟ್ಟಿ ಐತಿ, ಕಣ್ಣಾಗ ಗುರಿ ಐತಿ. ನಾನು ಬಿಟ್ಟು ಬಾಣ ಹುಲಿನೇ ಸಿಗಿತೈತೇನೆ, ಗೊತ್ತೇನವ್ವ? ಅದ್ ನನಗ್ ಗೊತ್ತದ. ಆ ಜಂಗಮಯ್ಯ ಆ ಹುಲಿಗೂ ಮಿಗಿಲಾದವನು. ನಂಗೇನು ಗೊತ್ತು? ನಾನು ಯಾವತ್ತೂ ನೋಡ್ದವನಲ್ಲ. ಈ ಗಂಪನ್ ರಾಜ್ಯದ ಗಡಿ ದಾಟಿ ಯಾರಾದರೂ ಕಾಲು ಮಾಡಿದ್ರು ತಾನೇ ನೋಡೋದಕ್ಕೆ. ನಾನು ಇವತ್ತು ನೋಡಿದ್ದು. ಈಟ್ ದಿನ ನೀನು ಹೇಳಿದ್ನ ಕೇಳಿದ್ದೆ ಅಟ್ಟಯ್ಯ. ಅವರು ನಮ್ಮ ತವ್ರ ಸೀಮೆ ಕಡೆಯವರು. ಅವ್ರದೆಯ ಕಾರ್ಬಾರು ಮಟ್ಟೋರು ಅಂದ್ರೆ ಮುಗ್ದೇ ಹೋಯ್ತು. ಅವ್ರ ಮಾತ್ಗೆ ಒಂದು ನರ್ಪಿಳ್ಳೇನು ಎದುರಾಡಂಗಿಲ್ಲ. ಅವ್ರು ಕೇಳೋದಕ್ಕೂ ಮೊದಲೇ ಅವ್ರು ಕೇಳೋದನ್ನ ಕೊಟ್ಟು ಅವ್ರು ಕಾಲಿಗೆ ಬಿದ್ದು ಅರ್ಕೆ ಅಂತಲೋ ಕಾಣಿಕೆ ಅಂತಲೋ ಒಪ್ಪಿಸ್ಬಿಡ್ತಾರ. ಹಂಗಾರೆ ನನ್ನನ್ನು ಕೊಟ್ಟು ಬಿಡ್ಬೇಕಿತ್ತು ಆ ಜಂಗಮಯ್ಯನಿಗೆ. ಆಹಾ, ಏನಂದಪ್ಪ ಕೂಸೆ? ಕೊಡ್ಬೇಕಿತ್ತ? ಕೊಡೋಕೆ ನೀನೇನು ಕೋಳಿ ಪಿಳ್ಳೆನಾ? ಬಿದ್ರು ಮೇಳೆ ಮುಳ್ಳಿನ ಮಡ್ಲಿಂದ ಕಣ ನೀನು ನೆತ್ಕ ಬಂದು ಸಾಕಿರೋದು. ಓ ಹೌದಾ? ಹಂಗಾರೆ ಅದ್ದ ಕೋಳಿ ಪಿಳ್ಳೆನ ಎತ್ಕೊಂಡು ಹೋದಂಗೆ ಆ ಜಂಗಮಯ್ಯ ನನ್ನನ್ನು ಎತ್ಕೊಂಡು ಹೋದ್ರೆ ಅವಾಗೇನು ಮಾಡ್ತೀಯಾ? ಏನ್ ಮಾಡ್ತೀನಾ? ಅವ್ನ್ ಗೋಳ್ ಮುರಿದು ಗಂಟ್ ಕಟ್ಟಿ ಒಳೆಯಾಗೆಸಿತೀನಿ. ನಾನ್ ಯಾರು? ನಿಮ್ಮವ್ವ ಸಂಪಿಗವ್ವ, ತಿಳ್ಕ. ಆತ್ ಕಣವು, ಒಪ್ದೆ. ಅಪ್ಪ ಇನ್ನೂ ಬರಲಿಲ್ಲ, ಬಂದಿದ್ರೆ ಕೇಳ್ತಿದ್ದೆ. ಕೋಳಿನ ಗೂಡ್ನ ಹಾಕ್ದಂಗೆ ನನ್ನೂ ಯಾಕೆ ಗೂಡ್ನ ಹಾಕಿ ಅಂತ. ಒಂದು ಗಳಿಗೆ ಅವು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ನೀನ್ ನಾಣೆ ಕಣವು, ಹೋಗ್ಬತ್ತೀವಿ ನೀ. ಆಗ ನಿಮ್ಮ ಅಪ್ಪ ಏನೇ ಬಂದ್ರು, ಈಗ ಐತೆ ನಿಂಗೆ. ಗೊತ್ತಣ್ಣ, ಎಲ್ಲೇ ದಾಟಿ ಹೋಗಿರ್ಲಾರ, ಆದ್ರೂ ನಮ್ಮ ಎಚ್ಚರದಲ್ಲಿ ನಾವಿರ್ಬೇಕು. ನಾಯಕರೇ, ಹುಲಿ ಗಂಜಲಿಲ್ಲ, ಆನೆ ಗಂಜಲಿಲ್ಲ, ಈ ನರಮನಸ್ಸಿನ ಗಂಜ್ಕೋಬೇಕಾ? ನೀವೇನು ಚಿಂತೆ ಮಾಡಬೇಡಿ, ನಾ ಎಲ್ಲ ನೋಡ್ಕೊತೀನಿ. ನಾ ಅವನಿ. ಆ ನಂಬಿಕೆ ನನಗೈತೆ ಮುತ್ತಣ್ಣ. ಸರಿ, ನೀನ್ ಒಂಡು. ಆಯ್ತು ನಾಯಕರೇ, ನಾನು ಬರ್ತೀನಿ. ನಾಳೆಯಿಂದ ಈ ಹಟ್ಟಿ ಐಕಳಿಗೆಲ್ಲ ನಾನು ಕಲ್ತಿರೋ ವಿದ್ಯೆನ ಹೇಳ್ಕೊಡ್ತೀನಿ. ಅಟ್ಟ ಮಾಡಿ ಹೋಗು. ಆಯ್ತು, ಬರ್ತೀನಿ. ಅಪ್ಪಯ್ಯ, ನಾನೇನು ಬೆಕ್ಕಿನ ಮರಿನಾ? 3 ಹೊತ್ತು ನನ್ನ ಹಟ್ಟ ಕೂಡಕಕ್ಕೆ. ಯಾಕ? ಏನಾಯ್ತು? ಆ ಜಂಗಮಯ್ಯ ಸಿಕ್ಕಿದ್ನಾ? ಏಯ್ ಸಂಪಿಗೆ, ಈ ಕಂಪಣ್ಣನ ರಾಜ್ಯ ಅಂದ್ರ ಆನೆ, ಹುಲಿ, ಸಿಂಹ ಎಲ್ಲ ಅಂಜಿಕತವೆ ಅಂದಾಗ ಆ ಜಂಗಮಯ್ಯ ಯಾವ ಲೆಕ್ಕ? ಎಲ್ಲ ಶೋಧನೆ ಮಾಡಿವ್ನಿ, ಅವನು ಸುಳ್ವೇ ಇಲ್ಲ. ಧೈರ್ಯವಾಗಿರೋ ನೀನು. ಅವ್ವ, ಹೇಳಿಲ್ವಾ ನಿಂಗೆ? ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ. ಅದೆಲ್ಲ ಪುರಾಣ ಬೇಡ, ನಡೀರಿ ಈಗ ಒಳಗೆ. ಅಯ್ಯೋ, ಅವ್ವ, ನನ್ ಕಣ್ಣನ್ನ ಹಿಡ್ಕೊಂಡೋಯ್ತ ಅವನೇ. ಹಿಡ್ಕೊಳ್ರಪ್ಪ, ಹಿಡ್ಕೊಳ್ಳಿ. ಬಿಟ್ಬಿಡು ನನ್ ಕಣ್ಣಯ್ಯನ, ಬಿಟ್ಬಿಡು. ಏನಾತವ್ವ? ಹಿಡ್ಕೊಳ್ಳಿ, ಹಿಡ್ಕೊಳ್ರಪ್ಪ. ಕಂಪಿ ಮಗ ಕನ್ನಯ್ಯ, ಅದೇ ಆ ಜಂಗಮಯ್ಯ ತಿರಗ್ ಬಂದವನೆ. ನಮ್ಮ ಅಟ್ಟಿ ಬಾಗಿಲ್ನಾಗ ನಿಂತಾನ. ಏನು ಅಟ್ಟಿ ಬಾಗಿಲ ನಿಂತವನ? ಅಪ್ಪಯ್ಯ, ನಾವು ಹೋಗ್ಬತ್ತೀವಿ. ಬೇಡ ಮಗ, ನೀವು ಹೋಗ್ಬೇಡ ಮಗ. ಏಯ್, ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾವ ಜೋಗನೂ ಇಲ್ಲ, ಜಂಗಮನೂ ಇಲ್ಲ, ಎಲ್ಲ ನಿನ್ನ ಭ್ರಾಂತು ಹೊಟ್ಟೆಯ.
ಅದೇ ಸದ್ದು, ಅದೇ ನಾದ ನಂಗೆ ಕೇಳಿಸ್ತು. ಹಿರಿ, ನಾನು ಕೇಳಿಸ್ತೀನಿ ಮಗ. ಕಂಚಿನ ಗಂಟೆ ಮಡಗ್ದಾಗ ಕೇಳಿಸ್ತು. ನನ್ನ ನಂಬಿ ನನ್ನ ಮಗಿನ ಕತ್ಕೊಂಡು ಹೋಯ್ತಾನ. ಓ ಸಂಪಿಗೆ ನಿನಗೆ ಏನು ಹೇಳ್ಬೇಕು ಈ ಭ್ರಾಂತಿಗೆ? ಅವೋ ಇಲ್ಲಿ ಕೊಡವೋ. ಜಂಗಮಯ್ಯ, ಸರಿಯಾಗಿ ಕೇಳಿಸ್ಕ. ನಿನಗೆ ಗುಂಡಿಗೆ ಇದ್ರೆ ಇನ್ನೊಂದು ಕೆತ್ತದ ಮಟ್ಟಿ ಕಡೆ ಬಾ. ನೋಡ್ಕೋತೀವ್ನಿ. ಸಂಪಿಗೆ, ನೀನ್ ಧೈರ್ಯವಾಗಿರು. ಇನ್ಮೇಲೆ ಆ ಜಂಗಮಯ್ಯ ನಮ್ಮ ಒಟ್ಟಿ ದಿಕ್ಕಿಗೆ ತಲೆ ಹಾಕಿ ಕೂಡ ಮಲಗಂಗಿಲ್ಲ. ಮಗ ಕನ್ನ ಇದ್ಯಾನಾ? ನಿಮ್ಮಪ್ಪಯ್ಯ ಇನ್ನೂ ಉಣ್ಣಾಕ್ ಬಂದಿಲ್ವಲ್ಲೋ? ಓಯ್ ಅಪ್ಪಯ್ಯನ ಒಂದ್ಕಿಂತ ನಾನೇ ಹೋಗಿ ನೋಡಿ ಬರ್ಲಾ? ಅಯ್ಯಯ್ಯೋ ಬೇಡಪ್ಪ ಬೇಡ. ಇನ್ನೊಂದ್ ದಿನದ ಮಟ್ಟಿಗ ಸುಮ್ಕಿದ್ಬಿಡು. ಅಟ್ಟಿಂದ ಆಚೆಗೆ ಕಾಲ್ ಕೀಳಂಗಿಲ್ಲ. ಓಯ್ ನಿನ್ನ ಪಾಡು ನೋಡಕ್ ಆಯ್ತಿಲ್ಲ. ನಾನು ಕೂಡ ಒಂದು ಮಿಗಾನು ಬ್ಯಾಟೆ ಆಡ್ದೆ, ಮೈಕೆಲ್ಲ ಮರಗಟ್ಟಿ ಬರಗಟ್ಟು ಹೋಯ್ತೆ. ನಾನು ಹೋಗ್ಬಿಡು. ಒಂದು ಕಡಿವೆನ ಹುಲ್ಲೇನ ಬ್ಯಾಟೆ ಆಡಿ ತಂದ್ಬಿಡ್ತೀವಿ. ನೋಡು ಮಗ, ನಿನ್ ಕಡವೆನೂ ಬೇಡ, ಕಡವೆ ಬಾಡು ಬೇಡ, ಸುಮ್ಕಿದ್ ಬಿಡು. ದುಂಡಿ ಸೀಗೆ ಸೊಪ್ಪಿನ ಚಿಗುರು ಕಳ್ಸವಳೆ, ಅದೇ ಸಾಕಾಗ್ತದ. ನಾಳೆಗೂ ಸೊಪ್ಪು ಸದಿ ತಿನ್ಬೇಕಾ? ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ನನ್ನ ನಾಲ್ಗೆ ರುಚಿ ಕೆಟ್ಟೋಯ್ತದೆ. ಮಗ ನಿಂದೊಳ್ಳೆ ಆಟವಾಯ್ತಲ್ಲೋ. ಅಕ್ಕೋ ಅಪ್ಪ ಏನೇ ಬತ್ತವನೆ. ಯಾಕ ಏನಾತ? ಏನ್ ಚಿಂತೆ ಮಾಡ್ಲಿಕ್ಕತ್ತೀರಿ? ನಾನಿಲ್ಲ ಬಿಡು. ನಮ್ ದ್ಯಾವ್ರ ದುಗಡ ನಂಗೆ ತಿಳಿಯಾಕಿಲ್ಲೇನು? ಏನಾಯ್ತಾ? ಯಾಕಪ್ಪಯ್ಯ ಏನಾತು? ಕೊಂಗರ್ಸ್ಗ ಕಪ್ಪ ಕೊಡ್ಬೇಕು ಅಂತ ದೂತನ್ ತಾವ ಹೇಳ್ ಕಳ್ಸವ್ರೆ. ಕನಯ್ಯ, ನೀನ್ ಈಗ್ಲ ಹೋಗಿ ನಿನ್ನ ಮಾವ ಮಾರೇನ್ ಕರ್ಕೊಂಡು ಬಾ. ಹಂಗೆ ಪಯಣ ಚಂಚಿನೂ ತರ ಕೇಳು.
ರಾಯಣ್ಣ ಒಡೆಯನ್ನ ಇವತ್ತೇ ಕಾಣ್ಬೇಕು. ಅಯ್ಯೋ, ಇವನು ಹೋಗೋದು ಬೇಡ, ನೀವ ಹೋಗಿ. ಆ ಜಂಗಮಯ್ಯ ಹೊರಗ್ ನಿಂತು ಒಂಚಾಕಿ ಕಾಯ್ತಾ ಇರ್ತಾನ. ಸಂಪಿಗೆ ಏಟ್ ಕಿತ ಹೇಳ್ಬೇಕು ನಿಂಗೆ? ದಿನ ದಿನ ಅದೇ ಕಥೆ ಆತಲ್ಲ. ಮುತ್ತಣ್ಣ ಮಾರಯ್ಯ ಎಲ್ಲ ಸೇರ್ಕೊಂಡು ಹೋಗಿ ಕಾಡ್ನೆಲ್ಲ ಸೋಸ್ ಬಂದವ್ರೆ. ಆ ಜಂಗಮಯ್ಯನ ಸುಳುವೇ ಇಲ್ಲ. ಯಾಕೆ ಬೆದರ್ತೀನಿ? ಕೇಳಿದ್ಯವ್ವ? ಅಪ್ಪಯ್ಯ ಹೇಳಿದ್ನಾ? ಅಪ್ಪಯ್ಯ ನಾನು ಹೇಳ್ತಾ ಇವನಿ, ಅವ್ವ ಕೇಳ್ತಾನೆ ಇಲ್ಲ. ನೋಡ್ ಸಂಪಿಗೆ, ಹುಟ್ಟುವಾಗ್ಲೇ ಬಿಲ್ಲು ಬಾಣ ಕೈಯಲ್ಲಿ ಹಿಡ್ಕೊಂಡು ಹುಟ್ಟಿದವ್ರು ನಾವು. ಆ ಬರಿಗೈ ಜಂಗಮ್ಗೆ ಎದುರಿದ್ರೆ ಏಡಿಗಳು ಅಂತಾರೆ. ಮಗ ಕಡಸ್ ನನ್ನ ಮಗ, ನೀನು ಧೈರ್ಯವಾಗಿ ಹೋಗ. ಆತು ಅಪ್ಪಯ್ಯ. ಅವೋ ನೀ ಚಿಂತೆ ಮಾಡಬೇಡ. ನನ್ನ ಕೈನಾಗಿರೋ ಬಿಲ್ಲು ಬಾಣದಾಗೆ ಎಂತೆಂತ ಹುಲಿನ ಹೊಡೆದೀನಿ. ಆ ಜಂಗಮಯ್ಯ ಯಾವ ಗಿಡ ತಪ್ಪಲು, ನೀ ನೆಮ್ಮದಿಯಾಗಿರು. ಅಪ್ಪೋ ನಾವು ಹೋಗ್ಬತ್ತೀವಿನಿ. ತಡಿ ಮಗ, ಹೆಂಗೋ ದುಂಡಿ ಹಟ್ಟಿಗೆ ಹೋಯ್ತೀಯಲ್ಲೋ, ಬಲ್ಗೆ ದಂಡೆ ಕೊಡ್ತೀನಿ, ಕೊಟ್ಬಿಡುವೆ. ಹಾ ತಗಬಾ. ಹಿಕ್ಕ, ಇದನ್ನ ದುಂಡಿಗೆ ಕೊಡು. ಅದನ್ನು ಕೊಡವು. ಬತ್ತೀನಿ. ಮಗ ಜೋಪಾನ. ಏ ಸಂಪಿಗೆ, ಅದು ಜಿಂಕೆ ಅಲ್ಲ, ಹುಲಿ. ನನ್ನ ಐದ ಹುಲಿ. ನಾನು ನಿನಗೆ 3 ದಿನ ಗಡುವು ಕೊಡ್ತೀನಿ. ಈ 3 ದಿನದೊಳಗೆ ನೀನಾಗೆ ನೀನೇ ನಿನ್ನ ಸಾಕು ಮಗನ ನನ್ನ ಜೋಳಿಗೆಗೆ ಹಾಕು. ನಾನು ಕೋರಿದ ಕ್ವಾರಣ್ಯನ ಮೂಗಿಗೆ ಕವಡೆ ಕಟ್ಕೊಂಡಾದ್ರೂ ಸರಿಯೇ, ತಂದು ಒಪ್ಸೋ ತನಕ ನಾನಿಲ್ಲಿಂದ ಕಾಲ್ ತೆಗೆಯೋನಲ್ಲ. ಕಟ್ಕೊಂಡು ಹೆಂಡ್ರು ಮಾನ ಹೋಗೋದೊಂದೇ, ಕಟ್ಕೊಂಡು ಗಂಡನ ಪಿರಾಣ ಹೋಗೋದೊಂದೇ. ನನ್ನ ಹೆಂಡ್ರು ಶೀಲದ ಮೇಲೆ ಕಣ್ಣು ಹಾಕಿದ್ರೆ ಆ ಮುಕ್ಕಣ್ಣನಾದ್ರೂ ಸರಿನೇ ಕಣ್ಣು ಕಿತ್ತಾಕಿ ಕಾರ್ ಮುರುಚುಚ್ಚಿ ಕಾರ್ನಾಗಿ ಹೊಸ್ಕಾಕೋದೆ. ಶಭಾಷ್, ನಿನ್ನ ಹೆಂಡ್ರನ್ನ ಎಷ್ಟೊಂದು ಪ್ರೀತಿ ಮಾಡ್ಬಿಡ್ತೀಯ ನೀನು. ಆ ಶಿವ ಪಾರ್ವತವನ್ನು ಇಷ್ಟೊಂದು ಪ್ರೀತಿ ಮಾಡಕ್ಕಿಲ್ಲ. ಹಾ, ನಿನ್ನ ಹೆಂಡ್ತಿನ ಅಷ್ಟೊಂದು ಪ್ರೀತಿ ಮಾಡೋ ನೀನು 9 ತಿಂಗಳು ಕಾಡಿಗೆ ಹೋಗಿ ಬೇಟೆ ಮಾಡೋದು ಅಂತ ಹೇಳಿದ್ರೆ ಸುಮ್ಮನದ? ಹಾ, ಆದರೆ ನಾನು ಬ್ಯಾಟೆಗೆ ಹೋಗೋಕ್ಕೆ ಹೆದರ್ತಿಲ್ಲ ಮಾವಯ್ಯ. ನನ್ನ ಹೆಂಡ್ರು ಒಬ್ಳನ್ನೇ ಹಟ್ಟಿಲಿ ಬಿಟ್ಟು ಹೋಗೋಕ್ಕೆ ಚಿಂತೆ ಆಗೈತೆ ನನಗೆ. ಚಿಂತೆ ಯಾಕೆ ನೀಲ? ಚಿಂತೆ ಯಾಕೆ ನೀಲ? ಕಷ್ಟಪಟ್ಟು ಪಡೆದಿರೋ ಪ್ರೀತಿನ ಇಷ್ಟಪಟ್ಟು ಪಡೆದಿರುವಾಗ ಅದಕ್ಕಾಗಿ ಯುದ್ಧನೇ ನಡೆದೋಗ್ಲಿ. ಹಾ, ಆದ್ರೆ ಮಾವು, ಹಾಗಾದ್ರೆ ನೀ ಬೇಟೆಗೆ ಹೋಗೋಣ? ಹಂಗಲ್ಲ ಮಾವಯ್ಯ, ಕುಲ್ದಿ ಅವರೇ ಕೋಪ ಮಾಡ್ಕೊಂಡ್ರೆ ಏನು ಮಾಡೋದು ಅಂತ. ಕಾಯೋದೇ ಅವರೇ ಶಾಪ ಕೊಟ್ಬಿಟ್ರೆ ನೆಮ್ಮದಿಯಾಗಿ ಬಾಲಾಟ ಮಾಡೋಕ್ಕಾಗದ? ಅಯ್ಯ ಬೆಪ್ಪ, ಎಲ್ಲವನ್ನ ದೇವರು ಗುಡಿಯೊಳಗೆ ಕಲ್ಲ ಕುಂತವನೆ. ಜನಗಳು ಬೈದಿಂದ ಗೊಂಬೆ ಮಾಡಿ ಪೂಜೆ ಮಾಡ್ತಾ ಪಾಪ ಕಲ್ಕತ್ತಾವ್ರೆ. ಹೇ, ದೇವರು ಪಾಪ ಮಾಡ್ಕೊಳ್ಳೋದು ಏನಾದರೂ ಉಂಟ? ಇದು ಸಾಧ್ಯವಾ? ಅದೋಗ್ಲಿ, ನಿನ್ನ ಅಣ್ಣಂದ್ರು ಅವ್ರ ಹೆಂಡ್ರು ಸರಿ ಇಟ್ಕೊಂಡು ನಿನ್ನ ಹೆಂಡ್ರು ಸಂಕವಂಗೆ ಕಾಟ ಕೊಡ್ತಿದ್ರಲ್ಲ, ಆಗ ಎಲ್ಲಿದ್ದ ದ್ಯಾವ್ರು? ನಿಂದು ಸಂಕವನ್ನು ಅಟ್ಟಿಯಿಂದ ಹೊರಗಟ್ಟು ಬಿಟ್ರಲ್ಲ, ಅವಾಗ ದ್ಯಾವ್ರು ಕೋಪ ಮಾಡ್ಕೊಳ್ಳಿಲ್ವಾ? ಏಯ್, ಎಲ್ಲಿ ತಾನು ದೇವರು?
ದ್ಯಾವ್ರಿಗೆ ಇವರು ಏನೂ ಇಲ್ಲ. ನಮ್ಮ ಬುದ್ಧಿ ನಮ್ಮ ಕೈಲಿ ಇರಬೇಕು ಅಷ್ಟೇ, ತಿಳ್ಕೊ. ಆ ದುಂಡೆಗೌಡಂಗೆ ನೀನೊಬ್ಬನೇ ಮಗ? ಇನ್ನು 6 ಜನ ಇಲ್ವಾ ಮೀಸೆ ಹೊತ್ತಿರೋ ಗಂಡಸರು? ಅವ್ರೇನು ವೀರರಲ್ವಾ, ಶೂರರಲ್ವಾ? ಅವ್ ಮುದಿ ಕೊಟ್ಗಳು ಅವ್ರವ್ರ ಹೆಂಡ್ರ ಜೊತೆ ಬೆಚ್ಚಗೆ ಮನಿಕಬೇಕು. ನೀನು ಹೆಂಡ್ರು ಬಿಟ್ಟು ಕಾಡಿನಲ್ಲಿ ಅಲಿತಾ ಇರಬೇಕು. ಇದು ಯಾವ ನ್ಯಾಯ ಅಂತೀನಿ? ಈ ಹೆಜ್ಜೆನ ಮಲೆ ಬೇಟೆ ಅನ್ನೋದು ಮುಖಂಡರು ಮಾಡ್ಕೊಂಡಿರೋ ತೀಟೆ. ಈ ತೀಟೆಗೆ ನಿನ್ನ ಸಂಸಾರ ಯಾಕೆ ಹಾಳಾಗಬೇಕು ಅಂತೀನಿ. ಹುಸಿ ಯೋಚನೆ ಮಾಡು. ಮಾವಯ್ಯ, ದುಂಡಿ, ಯಾರಿದ್ದೀರಿ ಅಟ್ಟಿಲಿ? ಯಾರಿದ್ದೀರಿ ಒಳಕ್ಕೆ? ಮಾವಯ್ಯ, ದುಂಡಿ, ಅತ್ಯೋ ಎಲ್ಲೋದ್ರು ಮಾವಯ್ಯ, ದುಂಡಿ? ಕನ್ನಯ್ಯ, ಆಹಾ, ಘಮ ಘಮ ಮಲ್ಲಿಗೆ ಘಮಲು. ಎಲ್ಲಿಂದ ಬರ್ತಾ ಇದೆ ಆ ಘಮಲು? ಕನ್ನಯ್ಯ, ನಿನ್ನಿಂದಾನೆ ಎಷ್ಟು ಘಮ ಕೊಡ್ತಿದ್ದೀಯ ಕನ್ನಯ್ಯ, ನನ್ನ ಚಿನ್ನಯ್ಯ. ಅತ್ಯೋ, ಗಮ್ಲು ಮಲ್ಲಿಗೆದು ನನ್ನ ಮೈಯಿಂದಲ್ಲ, ಈಗ ಇಲ್ಲಿಂದ. ಎಂತ ಘಮಲು, ಇನ್ನು ಮುಡಿದ್ರೆ. ಕನ್ನಯ್ಯ ಬಾ ಮುಡ್ಸು. ಅತ್ತೆ, ನಿನಗಲ್ಲ. ಆಹಾ, ಕಳ್ಳಾಟ ಆಡ್ತೀಯಾ? ನಿಮ್ಮ ಮಾವಯ್ಯ ದುಂಡಿ ಇಲ್ದಿರೋ ಹೊತ್ತು ನೋಡ್ಕೊಂಡು ಬಂದು ನನಗಾಗೆ ಕತ್ಕೊಂಡು ಬಂದಿರೋ ಮಲ್ಗೆ ದಂಡೆನ ನನ್ನ ಮುಡಿಗೆ ಮುಡಿಸ್ದೆ ಮೊಂಡಾಟ ಆಡ್ತೀಯಾ? ಹಟ್ಟಿಲ್ ಯಾರೂ ಇಲ್ಲ, ಬಾ ಮುಡ್ಸು. ನನ್ನಣೆ, ಅದು ನಿಂಗಲ್ಲ ಅತ್ತೆವು. ದಿಟ್ವಾಗ್ಲು ನಿನ್ ಕೊರಳಾಣೆ. ಬರೀ ಬಾಯಲ್ಲಿ ಕೊರಳಾಣೆ ಅಂದ್ರೆ ನಂಬ್ತೀನಾ? ಇಲ್ಲ, ನನ್ನ ಕೊರಳು ಮುಟ್ಟಿ ಆಣೆ ಮಾಡು. ಕನ್ನಯ್ಯ, ಕನ್ನಯ್ಯ, ಕನ್ನಯ್ಯ. ಅತ್ಯೋ, ನೀ ಹಿಂಗೆಲ್ಲ ಮಾಡಿದ್ರೆ ನಾ ಮಾವಂಗೆ ಹೇಳ್ತೀವಿ. ಮಾವ ಹೆಂಗೆ ಹೇಳ್ತೀಯೋ ಹೇಳು. ಬೇಡ ಅಂದವ್ರು ಯಾರು? ನಾನು ಹೇಳ್ತೀನಿ. ನಾನು ಒಂಟಿ ಆಗಿರೋದನ್ನ ನೋಡ್ಕೊಂಡು ಕನ್ನಯ್ಯನೇ ಬಂದು ನನ್ನ ಹಿಡ್ಕೊಂಡ ಅಂತ. ಆಗ ನಿನ್ನ ಈ ಹಟ್ಟಿ ಮುಟ್ಟಕ್ಕೂ ಬಿಡಲ್ಲ, ದುಂಡಿನೂ ಲಗ್ನ ಮಾಡ್ಕೊಡಲ್ಲ. ನೋಡು, ನನ್ನ ಮೈ ಸುಡ್ತಾ ಇದೆ, ಜ್ವರ ಬಂದಂಗಾಗದೆ. ನೀನು ಒಂದೇ ಒಂದು ಸರ್ತಿ ನನ್ನ ಮೈ ಮುಟ್ಟು, ಆ ಜ್ವರ ಎಲ್ಲ ಇಳ್ದೋಗ್ತದೆ. ಕನ್ನಯ್ಯ, ನಿನ್ ದಮ್ಮಯ್ಯ, ಒಂದೇ ಒಂದು ಸರ್ತಿ ನನ್ನ ಮುಡಿಗೆ ಹೂ ಮುಡ್ಸು. ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ದುಂಡಿಗೆ ಕೊಡ್ಬೇಕಂತ ಅವ್ವ ಹೇಳವಳೆ. ಮಾವಯ್ಯ ಎಲ್ಲೋದ್ರು? ಸುಡ್ಗಾಡ್ಗೆ ಹೋಗೋಗು. ಆ ಸೀಗೆ ಮೇಲೆ ಚಿಗ್ರನ್ನ ಚೂಡ್ತಾ ಬಿದ್ದಿರ್ಬೇಕು. ಪಲ್ಲಂಗಾಗ ಬಾರೋ ಅಂದ್ರೆ ಮಸ್ನಕ್ ಹೋಯ್ತೀನಿ ಅಂತದೆ ದೇವಿ. ಒಂದಲ್ಲ ಒಂದಿನ ನಿನ್ನ ಬೀಳ್ಸ್ಕೊಂತೀನಿ, ಇಲ್ಲ ನಾನು ಮಂಡೆ ಬಳಸ್ಕೊಂತೀನಿ. ಹೋಗ್.
ಯಾಕವ್ವ? ಈಗ ನಮ್ಮ ಪೋಡು, ನಮ್ಮ ಮಟ್ಟಿ, ಮಾನ, ಮರ್ವಾದೆ, ಗೌರವ ಇದನ್ನೆಲ್ಲ ಉಳಿಸೋದು ಅಳಿಸೋದು ನಿನ್ನ ಕೈಯಾಗದೆ ತಾಯಿ, ನಿನ್ನ ಕೈಯಾಗದೆ. ಮಾವಯ್ಯ, ದೊಡ್ಡರಾದ ನೀವೇ ಹಿಂಗೆ ಕೈ ಮುಗಿಬೋದೆ? ಇದೆಲ್ಲ ಬುಡಿ, ಬನ್ನಿ ಹಟ್ಟಿ ತವ ಹೋಗುಮ್ಮ, ಕೈ ಕಾಲು ತೊಳ್ಕೊಂಡು ಉಣ್ಣಿ ಆಮ್ಯಾಕೆ ಮಾತಾಡುಮ್ಮ. ಇಲ್ಲ ಕಣವ, ನಾವು ಕೇಳಿದ್ದನ್ನು ನಾನು ನಡೆಸ್ಕೊಡ್ತೀನಿ ಅಂತ ಮಾತು ಕೊಡೋ ಗಂಟ ನಿಮ್ಮ ಮಟ್ಟಿ ತಕ್ಕೂ ಬರೋಕ್ಕಿಲ್ಲ, ನಾವೊಂದು ಗುಟಕ್ಕೆ ನೀರು ಸಹಿತ ಕುಡಿಯೋಕ್ಕಿಲ್ಲ ಕಣವ. ಹೊಟ್ಟೆ ಹಸುವಿನ ನಿಮಿಷ ಮಾತಾಡಿ ಹೊಟ್ಟೆ ಸಂಕಟ ಮರೆಸ್ಬೇಡ ಕಣವ. ಈಗ ನೀನು ಮಾತು ಕೊಡ್ತೀಯೋ ಇಲ್ವೋ ಹೇಳು. ನನ್ನ ಸೊಸೆಗೆ ಅತ್ತೆ ಮಾವಯ್ಯ ಅನ್ನೋ ಪ್ರೀತಿ ಗೌರವ ಇದ್ರೆ ನಮಗೆ ಮಾತು ಕೊಡ್ತಾಳೆ, ಇಲ್ಲಾಂದ್ರೆ ಬಿಡು. ಮಾವಯ್ಯ, ಇದ್ಯಾನ ನಾನು ನಿಮ್ಮ ಯಾಕೆ ಅದೇಟ್ ಪಿರುತಿ ಗೌರವ ಇಟ್ಟಿದ್ದೀನಿ ಅಂತ ನೀವು ಕಾಣ್ರ? ಅಷ್ಟಕ್ಕೂ ಈಗ ಏನಾಯ್ತು? ಯಾಕೆ ಹಿಂಗೆ ಹಠ ಮಾಡಿರಿ? ನೋಡವ, ನಮ್ಮ ಪೋಡು, ನಮ್ಮ ಮಟ್ಟಿ ಅಷ್ಟೇ ಯಾಕೆ, ನಮ್ಮ ವಂಶನೇ ನಮ್ಮ ಕುಲದೇವರ ಕೋಪಕ್ಕೆ ತುತ್ತಾಗೋ ಕಾಲ ಬಂದ್ಬಿಟ್ಟೈತೆ ಕಣವ. ನಮ್ಮ ನೀಲನ ಹಠ ನಮ್ಮನ್ನ ಈ ಪರಿಸ್ಥಿತಿ ತಂದು ನಿಲ್ಸೈತೆ ಕಣವ. ಅಯ್ಯ, ಅದ್ಯಾನು ಅಂತ ಹೇಳ್ದೆ ಹೋದ್ರ ನಂಗೆ ಹೆಂಗೆ ಗೊತ್ತಾಗಬೇಕು? ಅದೇನು ಅಂತ ಹೇಳಿ ಅತ್ಯವ. 12 ವರ್ಷಕ್ಕೊಂದ್ಸಲ ನಡೆಯೋ ಬೆಟ್ಟದೈನ ಜಾತ್ರೆಗೆ ಬೇಟೆನೇ ಕುಲ್ಕಸ್ಪಾಗಿರೋ ನಾವು ಬೇಟೆ ಆಡಿ ಎಡೆ ಒಪ್ಪಿಸ್ಬೇಕು ಕಣವ. ಅದಕ್ಕೆ ನಮ್ಮ ಕುಲದವರೆಲ್ಲ ಸೇರಿ ಹೆಜ್ಜೇನ ಮಲೆಗೆ ಹೆಜ್ಜೇನ ಬ್ಯಾಟ್ಗೆ ಹೋಯ್ತಾವ್ರೆ. ಒಂದೊಂದು ಅಟ್ಟಿಯಿಂದನೂ ಒಂದೊಂದು ಗಂಡಾಳು ಹೋಗ್ಬೇಕು ಅಂತ ತೀರ್ಮಾನ ಆಗಿದೆ. ಹಂಗೆಯ ನಮ್ಮ ಅಟ್ಟಿಯಿಂದ ನೀಲೇಗೌಡ ಹೋಗ್ಬೇಕು ಅಂತ ಪಂಚಾಯತಿಯಿಂದ ತೀರ್ಮಾನ ಆಗೈತೆ ಕಣವ. ಆದರೆ ನೀಲೇಗೌಡ ಬಿಲ್ಕುಲ್ ನಾನು ಬ್ಯಾಟ್ಗೆ ಹೋಗಿಕ್ಕಿಲ್ಲ ಅಂತ ಹಠ ಹಿಡ್ದವನೆ. ಯಜಮಾನನ ಮಗನೇ ಬ್ಯಾಟಿಗೆ ಬರೋಕ್ಕಿಲ್ಲ ಅಂದರೆ ನಾವು ಹೋಗಕ್ಕಿಲ್ಲ ಅಂತ ತಲೆ ಒಗೆದು ಕುಂತವ್ರೆ. ಹಿಂಗಾದ್ರೆ ಕುಲದೇವ್ರ ಶಾಪ ನಮ್ಮನ್ನು ತಟ್ಟದೇ ಇರ್ತದ? ನಮ್ಮ ಪೋಡ್ ಉಳಿತದ? ನಮ್ಮ ಅಟ್ಟಿ ಉಳಿತದ? ನೀನೇ ಯೋಚನೆ ಮಾಡು ತಾಯಿ. ಹೀಗೇನು ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ಮಾವಯ್ಯ? ಅವ್ವ, ನಾವೆಲ್ಲ ತೀರ್ಮಾನ ಮಾಡಿದ್ದು, ಪಂಚಾಯತಿಯವರೇ ಎಲ್ಲ ಹೇಳವ್ರೆ. ಏನಂತ ಅತ್ಯವ? ನಮ್ಮ ಅಟ್ಟಿಯಿಂದ ಬ್ಯಾಟ್ಗೆ ಹೋಗದೆ ಇದ್ರೆ ನಮ್ಮನ್ನ ಕುಲದಿಂದ ಪೋಡಿಂದ ಬಹಿಷ್ಕಾರ ಆಗ್ತಾರಂತೆ ಕಣವ. ಪೋಡಿನ ಯಜಮಾನನಿಗೆ ಬಹಿಷ್ಕಾರ ಹಾಕಿದ್ಮೇಲೆ ನಾವು ಪ್ರಾಣ ಇಟ್ಕೊಂಡು ಬದುಕಬೇಕಾ? ಮಾನ ಕಳೆದೋದ್ಮೇಲೆ ಪ್ರಾಣ ಇಟ್ಕೊಂಡು ಯಾಕವ ಬದುಕಬೇಕು? ನೀನೇ ಹೇಳವ. ನೀನು ಚಿಕ್ಕವಳಾದ್ರು ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅವ್ವ, ಹೆಂಗಾರ ಮಾಡಿ ಹೆಜ್ಜೇನು ಮಲೆ ಬ್ಯಾಟಿಗೆ ಹೋಗಕ್ಕೆ ಒಪ್ಸು. ನಿನ್ನ ತಮ್ಮಯ್ಯ ಅಂತೀನಿ. ಇಲ್ಲ ಅನ್ಬೇಡವ್ವ, ಇಲ್ಲ ಅನ್ಬೇಡ. ಇಲ್ಲ ಇದಾಗಕ್ಕಿಲ್ಲ, ಇದಾಗಕ್ಕಿಲ್ಲ.